ದೇಶಾಭಿಮಾನಿ ನೋ ಕ್ಯಾಪ್ ಇನ್ಸ್ಟಾಗ್ರಾಂ ಖಾತೆಗಳು ನಿಷ್ಕ್ರಿಯ. ಮೆಟಾ ಕ್ರಮಕ್ಕೆ ಮಲಯಾಳಂ ಮಾಧ್ಯಮಗಳ ಆಕ್ಷೇಪ. ಮಲಯಾಳಂ ದಿನಪತ್ರಿಕೆ ದೇಶಾಭಿಮಾನಿ ಹಾಗೂ ಆನ್ಲೈನ್ ಸುದ್ದಿ ಪೋರ್ಟಲ್ ನೋ ಕ್ಯಾಪ್ಗಳ ಇನ್ಸ್ಟಾಗ್ರಾಂ ಖಾತೆಗಳನ್ನು ಮೆಟಾ ನಿಷ್ಕ್ರಿಯಗೊಳಿಸಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಇದೇ ವೇಳೆ ರಾಷ್ಟ್ರೀಯ ಸುದ್ದಿ ಪೋರ್ಟಲ್ ದಿ ವೈರ್ನ ಇನ್ಸ್ಟಾಗ್ರಾಂ ಖಾತೆಯನ್ನು ಫೆಬ್ರವರಿ 9ರಂದು ಭಾರತದಲ್ಲಿ ಸುಮಾರು 2 ಗಂಟೆಗಳ ಕಾಲ ನಿರ್ಬಂಧಿಸಲಾಗಿತ್ತು ಅಂತ ದಿ ನ್ಯೂಸ್ ಮಿನ್ಯೂಟ್ ವರದಿ ಮಾಡಿದೆ. ದೇಶಾಭಿಮಾನಿ ಡಿಜಿಟಲ್ ಆವೃತ್ತಿಯ ಸಂಯೋಜಕ ಸಂಪಾದಕ ಸಜ್ಜನ್ ಎಬೋಗೆನ್ ಅವರು ಟಿಎನ್ಎಂಗೆ ನೀಡಿದ ಮಾಹಿತಿಯಂತೆ ಫೆಬ್ರವರಿ 1ರಂದು ಕೇಂದ್ರ ಬಜೆಟ್ ಪ್ರಸ್ತುತಿಯ ದಿನವೇ ತಮ್ಮ ಇನ್ಸ್ಟಾಗ್ರಾಂ ಖಾತೆ ನಿಷ್ಕ್ರಿಯಗೊಂಡಿದೆ. ಕಳೆದ 10 ದಿನಗಳಿಂದ ಖಾತೆ ಮರುಸ್ಥಾಪನೆಗಾಗಿ ಮೆಟಾ ಜೊತೆ ಸಂಪರ್ಕ ಸಾಧಿಸಲು ಪ್ರಯತ್ನ ಮಾಡಿದ್ರೂ ಕೂಡ ಸ್ಪಷ್ಟ ಪ್ರತಿಕ್ರಿಯೆ ಸಿಗಲಿಲ್ಲ ಅಂತ ತಿಳಿಸಿದ್ದಾರೆ. ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ ಕುರಿತಂತೆ ಯಾವುದೇ ಅಧಿಕೃತ ನೋಟಿಸ್ ಬಂದಿಲ್ಲ ಅಂತಾನೂ ಅವರು ಹೇಳಿದ್ದಾರೆ. ಬಿಜೆಪಿ ಹಾಗೂ ಆರ್ಎಸ್ಎಸ್ ನೀತಿಗಳ ವಿರುದ್ಧ ಕಠಿಣ ನಿಲುವು ಮತ್ತು ಕೇಂದ್ರ ಸರ್ಕಾರದ ನೀತಿಗಳ ಟೀಕಾತ್ಮಕ ವರದಿಗಳೇ ಈ ಕ್ರಮಕ್ಕೆ ಕಾರಣ ಆಗಿರಬಹುದು ಎಂಬ ಅನುಮಾನವನ್ನ ದೇಶಾಭಿಮಾನಿ ಪತ್ರಿಕೆ ವ್ಯಕ್ತಪಡಿಸಿದೆ. ಕೇರಳ ರಾಜ್ಯದ ನಿರ್ಲಕ್ಷ್ಯ, ಜನವಿರೋಧಿ ನೀತಿಗಳು ಸೇರಿದಂತೆ ಹಲವು ವಿಷಯಗಳನ್ನ ನಿಯಮಿತವಾಗಿ ಪೋಸ್ಟ್ ಮಾಡಲಾಗ್ತಿತ್ತು ಅಂತ ಪತ್ರಿಕೆ ಹೇಳಿದೆ. ಇನ್ನೊಂದು ಕಡೆ ನೋ ಕ್ಯಾಪ್ ಸಂಸ್ಥೆಯು ಯಾವುದೇ ನಿರ್ದಿಷ್ಟ ಕಾರಣವಿಲ್ಲದೆ ಖಾತೆ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ ಅಂತ ಫೇಸ್ಬುಕ್ನಲ್ಲಿ ತಿಳಿಸಿದೆ. ಕಾರ್ಯನಿರ್ವಾಹಕ ಸಂಪಾದಕ ಅಲಿ ಹೈದರ್ ಹೇಳುವಂತೆ ಆರಂಭದಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಉಲ್ಲಂಘನೆ ಅನ್ನೋ ಸಾಮಾನ್ಯ ಸೂಚನೆ ಬಂದಿತ್ತು. ಆದರೆ ಯಾವ ಪೋಸ್ಟ್ಗೆ ಸಂಬಂಧಿಸಿದೆ ಅನ್ನೋದನ್ನ ಮೆಟಾ ಸ್ಪಷ್ಟಪಡಿಸಿಲ್ಲ. ಮೇಲ್ಮನವಿಗೆ ಪ್ರತಿಕ್ರಿಯೆಯಾಗಿ ಶಾಶ್ವತ ಅಮಾನತು ಎಂಬ ಉತ್ತರ ಮಾತ್ರ ಲಭಿಸಿದೆ ಅಂತ ತಿಳಿಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಆರ್ಎಸ್ಎಸ್ ವಿರುದ್ಧ ಟೀಕಾತ್ಮಕ ವಿಷಯಗಳು ಹಾಗೂ ಎಪ್ಸ್ಟೀನ್ ಫೈಲ್ಗಳಿಗೆ ಸಂಬಂಧಿಸಿದ ಸುದ್ದಿಗಳನ್ನು ಹಂಚಲಾಗಿತ್ತು ಅಂತ ನೋ ಕ್ಯಾಪ್ ಪ್ರತಿನಿಧಿಗಳು ಹೇಳಿದ್ದಾರೆ. ನಿಷೇಧದ ನಿಖರ ಕಾರಣ ತಿಳಿದೇ ಇದ್ರೂ ಇತ್ತೀಚಿನ ಪೋಸ್ಟ್ಗಳೇ ಇದಕ್ಕೆ ಕಾರಣವಾಗಿರಬಹುದು ಅಂತ ಅವರು ಹೇಳಿದ್ದಾರೆ. ನಿಷೇಧದ ನಂತರ ಫೆಬ್ರವರಿ 9ರಂದು ಖಾತೆ ಮರುಸ್ಥಾಪನೆಗಾಗಿ ಮನವಿ ಸಲ್ಲಿಸಿದ್ರೂ ಇನ್ನೂ ಸಕಾರಾತ್ಮಕ ಪ್ರತಿಕ್ರಿಯೆ ಸಿಕ್ಕಿಲ್ಲ. ಈ ನಡುವೆ ಹೊಸ ಪುಟವನ್ನ ಆರಂಭ ಮಾಡಿರುವುದಾಗಿ ದೇಶಾಭಿಮಾನಿ ತಿಳಿಸಿದೆ. ಇದೇ ಅವಧಿಯಲ್ಲಿ ಕೇಂದ್ರ ಸರ್ಕಾರವನ್ನ ಟೀಕಿಸಿದ ಹಲವಾರು ಇನ್ಸ್ಟಾಗ್ರಾಂ ಪುಟಗಳನ್ನು ನಿಷ್ಕ್ರಿಯಗೊಳಿಸಲಾಗಿದೆ ಅನ್ನೋ ವರದಿಗಳು ಲಭ್ಯವಾಗಿದೆ. ದಿ ವೈರ್ ಸಂಸ್ಥೆಯು ಸಚಿವಾಲಯದ ಸೂಚನೆಯ ಮೇರೆಗೆ ತಮ್ಮ ವ್ಯಂಗ್ಯಾತ್ಮಕ ಆನಿಮೇಷನ್ ವಿಡಿಯೋವನ್ನ ಮೆಟಾ ತಾತ್ಕಾಲಿಕವಾಗಿ ನಿರ್ಬಂಧಿಸಿತ್ತು ಅಂತ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.